ಇವತ್ತು ನೀಟ್ ಮರುಪರೀಕ್ಷೆ ಮಾಡುವ ಬಗ್ಗೆ NTA ತಿಳಿಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ದಕ್ಕೆ ಹೋಗೋಣ. ಸರ್, ಇವತ್ತು ನೀಟ್ ಮರುಪರೀಕ್ಷೆ ಮಾಡಬೇಕು ಅಂತ NTA ತಿಳಿಸಿದೆ. ಮೊದಲಿಗೆ ನೀವು ರಾಜ್ಯ ಸರ್ಕಾರದ ಪರವಾಗಿ ಏನಂತ ಹೇಳ್ತೀರಾ ಸರ್? ಈ ರೀತಿ ಮತ್ತೆ ಮರುಪರೀಕ್ಷೆ ಮಾಡೋದು ಸರಿ ಅಂತೀರಾ? ಏನಂತೀರಾ ಸರ್? ನೋಡಿ, ಇದು ಭಾಳ ಆಘಾತಕಾರಿಯಾದಂಥ ವಿಚಾರ. ಮಕ್ಕಳು ಭಾಳಷ್ಟು ಒತ್ತಡಕ್ಕೆ ಒಳಗಾಗಿ ಪರೀಕ್ಷೆ ಬರೀತಾರೆ. ವಿಶೇಷವಾಗಿ ನೀಟ್ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಕೆಲವರು ನೇರವಾಗಿ 12ನೇ ತರಗತಿಯನ್ನು ಪಾಸಾಗಿ ತಕ್ಷಣ ಪರೀಕ್ಷೆ ಬರೀತಾರೆ. ಇನ್ನು ಕೆಲವರು ಒಂದು ವರ್ಷ ಕೈ ಬಿಡ್ತಾರೆ. ಹಿಂದಿನ ವರ್ಷ 12ನೇ ತರಗತಿ ಪಾಸಾಗಿರುವಂಥವರು ನಾವು ಕಡ್ಡಾಯವಾಗಿ ಒಂದು ವೈದ್ಯಕೀಯ ಒಂದು ಶಿಕ್ಷಣವನ್ನು ಮಾಡಬೇಕು ಅಂತಕ್ಕಂಥದ್ದು, ಅಥವಾ ಅಲೈಡ್ ಮೆಡಿಕಲ್ ಸೈನ್ಸಸ್ ಸಬ್ಜೆಕ್ಟ್ಸನ್ನು ಮಾಡಬೇಕು ಅಂತಕ್ಕಂಥವರು ಒಂದು ವರ್ಷ ಕೋಚಿಂಗ್ ಸೆಂಟ್ರು ಬೇರೆ ಬೇರೆ ರೀತಿಯಲ್ಲಿ ಅವರು ತಯಾರಿ ಮಾಡ್ತಾರೆ. ಇವತ್ತು ಅಂಥವರ ಪರಿಸ್ಥಿತಿ ನೋಡಿದಾಗ ಭಾಳ ನೋವಾಗುತ್ತೆ. ಯಾಕಂದರೆ ಪರೀಕ್ಷೆ ಬರೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಆ ಒಂದು ದಿನ ಯಾವ ರೀತಿ ನಾವು ಆ ಪರೀಕ್ಷೆಯಲ್ಲಿ ಭಾಗವಹಿಸಿ ಒತ್ತಡ ರಹಿತವಾಗಿ ನಾವು ಪರೀಕ್ಷೆ ಬರಿತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಮತ್ತು ಅದೇ ಒತ್ತಡದ ಒಂದು ಪರಿಸ್ಥಿತಿ ಮತ್ತೊಮ್ಮೆ ಪರೀಕ್ಷೆ ಬರೀಬೇಕು ಅಂತಕ್ಕಂಥದ್ದು ಅದನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನನ್ನ ಸಹಾನುಭೂತಿ ಆ ಮಕ್ಕಳ ಜೊತೆಯಲ್ಲಿದೆ. ಸರ್, ಈ ಹಿಂದೆ ಕೂಡ ನೀಟ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿತ್ತು, ಮತ್ತೆ ಈ ಬಾರಿ ಕೂಡ ಅದೇ ರೀತಿ ಆಗಾಗಿದೆ. NTA ಅವ್ರ ತಪ್ಪು ಅಂತ ಹೇಳ್ತೀರಾ? ಇದರಲ್ಲಿ ಯಾರ ತಪ್ಪು ಅಂತ ಸರ್ ನೀವು ಹೇಳೋದು? ಖಂಡಿತ ಇದು ಪದೇ ಪದೇ ಆಗ್ತಾ ಇರೋದ್ರಿಂದ NTA ಅವರು ಈ ಒಂದು ಇಡೀ ದೇಶವ್ಯಾಪ್ತಿ ಪರೀಕ್ಷೆ ಮಾಡುವಂಥದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥದ್ದು ಭಾಳ ಗಂಭೀರವಾದಂಥ ವಿಚಾರ. ಎಲ್ಲೋ ಒಂದು ಕಡೆ ತಪಾಸಣೆ ಮತ್ತೊಂದು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಲೋಪಗಳಾಗುವಂಥದ್ದು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥ ವಿಚಾರ ಇವತ್ತು ಇಡೀ ಒಂದು ವಿದ್ಯಾರ್ಥಿ ಸಮೂಹದಲ್ಲಿ ಯಾರು ಇವತ್ತು ಹೆಚ್ಚು ಒಂದು ಮೆರಿಟ್ಗೆ ಆದ್ಯತೆ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಇವತ್ತು ಎಲ್ಲೋ ಒಂದು ಕಡೆ ಒಂದು ಕೊಡ್ಲಿ ಪೆಟ್ಟು ಕೊಡ್ತಕ್ಕಂಥದ್ದಾಗುತ್ತೆ. ಅದರಿಂದ ಇದು ಸಂಪೂರ್ಣವಾಗಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಒಂದು ವೈಫಲ್ಯ ಮತ್ತು ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನೀಟ್ ಅಸ್ತಿತ್ವಕ್ಕೆ ಬಂದಿದ್ದು. ಎಲ್ಲ ರಾಜ್ಯಗಳು ಈಗಾಗಲೇ ಭಾಳಷ್ಟು ಸಂದರ್ಭಗಳಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದ್ದೇವೆ. ಇದನ್ನು ಗಂಭೀರವಾಗಿ ತಗೋಬೇಕಾಗತ್ತೆ. ಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆಯನ್ನು ರದ್ದು ಮಾಡಿ ವಿಕೇಂದ್ರೀಕೃತ ವ್ಯವಸ್ಥೆ ಆಗಬೇಕು. ರಾಜ್ಯಗಳಿಗೆ ಹೆಚ್ಚು ಜವಾಬ್ದಾರಿ ಕೊಡಬೇಕು. ಮತ್ತು ಏನು ಆಲ್ ಇಂಡಿಯಾ ಕೋಟಾ ಇದೆ ಅದಕ್ಕೆ ಪ್ರತ್ಯೇಕವಾಗಿ ಆಲ್ ಇಂಡಿಯಾ ಕೋಟಾಗೆ ಪರೀಕ್ಷೆ ಮಾಡುವಂಥದ್ದು ಆಗಬೇಕಾಗುತ್ತೆ. ಸರ್, ಈಗ ಈ ರೀತಿ ಆಗೋದು ಪದೇ ಪದೇ NTA ಮೇಲಾಗಿರ್ಬೋದು, ನೀಟ್ ಮೇಲಾಗಿರ್ಬೋದು, ಜನರಿಗೂ ಸಾಕಷ್ಟು ವಿಶ್ವಾಸ ಹೋಗುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಖಂಡಿತ. ನೋಡಿ, ಈಗ ಯಾವುದೇ ಒಂದು ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಾವಕಾಶ ಕೊಡಬೇಕಾಗತ್ತೆ ಒಂದು ಪ್ರಯತ್ನ ಮಾಡಿದಾಗ. ಆದರೆ ಈಗ ಇದು ಇತ್ತೀಚೆಗೆ ಪದೇ ಪದೇ ಈ ರೀತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಇದನ್ನು ನಿಯಂತ್ರಣ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಮತ್ತೊಂದು ವಿಚಾರ ಏನಂದರೆ, ಇವತ್ತು ಉದಾಹರಣೆಗೆ ರಾಜ್ಯದಲ್ಲಿ ನಾವು PUC ಓದ್ತೇವೆ ಅಥವಾ CBSE ಅಥವಾ ಮತ್ತೊಂದು ಕೋರ್ಸನ್ನು ಓದ್ತೇವೆ. ಆ 12ನೇ ತರಗತಿ ಅಂತ ಏನು ಹೇಳ್ತೇವೆ, 12th ಗ್ರೇಡ್, ಅದರ ಒಂದು ನೀವು ಅಂಕಗಳು ಪರಿಗಣನೆ ಇಲ್ವಲ್ಲ. ಇದರಲ್ಲಿ ಸಂಪೂರ್ಣವಾಗಿ ನೀಟ್ನ ಕೇಂದ್ರೀಕೃತವಾದಂಥ ಅಂಕಗಳಿರೋದ್ರಿಂದ ಹೆಚ್ಚು ಇವತ್ತು ಜನರು ಇದನ್ನು ದುರುಪಯೋಗ ಮಾಡ್ಕೊಳ್ಳೋವಂಥ ಪ್ರಯತ್ನಗಳಿಗೆ ಸದಾ ಕೈ ಹಾಕ್ತಾ ಇರ್ತಾರೆ. ಯಾಕಂದರೆ ನೀವು ಮ್ಯಾನಿಪುಲೇಷನ್ ಮಾಡಿಬಿಟ್ರೆ ಸೀಟ್ ಸಿಕ್ಬಿಡುತ್ತಲ್ಲ. ನಿಮ್ಗೆ ಇಲ್ಲಿ ಹೆಚ್ಚು ಅಂಕ ಬರುವಂಥದ್ದಕ್ಕೆ ಮಾಡ್ಕೊಂಬಿಟ್ರೆ ಸೀಟ್ ಸಿಗುತ್ತಲ್ಲ. ಅದೇ ನೀವು ಕ್ವಾಲಿಫೈಯಿಂಗ್ ಎಕ್ಸಾಮ್ 12th ಗ್ರೇಡ್ದು ಅರ್ಧ ಅಂದಾಗ ಅವಾಗ ನಿಮ್ಗೆ ಅವಕಾಶಗಳಿಗೂ ಕಮ್ಮಿ ಆಗ್ತದೆ. ಈ ರೀತಿ ಮಾಡುವಂಥದ್ದಕ್ಕೆ ಕಮ್ಮಿ ಆಗುತ್ತೆ. ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಹಳೆಯ ಒಂದು ವ್ಯವಸ್ಥೆ ಏನಿತ್ತು ಆ ವ್ಯವಸ್ಥೆಗೆ ಹೋಗಬೇಕು. ಆ ವ್ಯವಸ್ಥೆ ನೀವು ಮತ್ತೆ ಜಾರಿ ಮಾಡಬೇಕು. ಈ ರೀತಿ ಪದೇ ಪದೇ ಮಕ್ಕಳನ್ನು ಗೊಂದಲಕ್ಕೆ ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾವು ತಡಿಬೇಕು. ಮಕ್ಕಳ ಭವಿಷ್ಯತ್ತು, ಮಕ್ಕಳ ಒಂದು ಒತ್ತಡಗಳಿಗೆ ನಾವು ಅದನ್ನು ಚೆಲ್ಲಾಟ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಕರೆಂಟ್ ಸಿಚುವೇಶನ್ನಲ್ಲಿ ನೀವು ರಾಜ್ಯ ಸರ್ಕಾರದ ಭಾಗವಾಗಿದ್ದು ಮಕ್ಕಳು ಅಂದರೆ ಸಾಕಷ್ಟು ಜನ, ಸುಮಾರು ಲಕ್ಷ ಜನ ನೀಟ್ ಪರೀಕ್ಷೆಯನ್ನು ಬರೆದಿರ್ತಾರೆ. ಅವರ ಪರವಾಗಿ ಏನು ಮಾಡಬೇಕು, ನಿಮ್ಮ ಮುಂದಿನ ನಡೆಗಳು ಅಂತ ಅಂದ್ಕೊಂಡಿದ್ದೀರಾ ಸರ್? ನೋಡಿ, ಈಗ ಪರೀಕ್ಷೆ ಮತ್ತೆ ಬರೀತಕ್ಕಂಥದ್ದು ತಪ್ಪಿದ್ದಿಲ್ಲ. ನಾನು ಮಕ್ಕಳಿಗೆ ಸಲಹೆ ಕೊಡ್ತಕ್ಕಂಥದ್ದು, ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ. ಇನ್ನು ವೈದ್ಯಕೀಯ ಶಿಕ್ಷಣ ಸೇರಬೇಕಾದ್ರೆ ನೀವು ಮತ್ತೆ ಪರೀಕ್ಷೆ ಬರೀಲೇಬೇಕು. ಅದರಿಂದ ನಾನು ತಮ್ಮ ಎಲ್ಲ ಪ್ರಯತ್ನಗಳು ತಾವು ಮಾಡಿದ್ದೀರಾ. ನಿಮ್ಮ ತಪ್ಪು ಅಲ್ಲದೇ ಇದ್ದರೂ ಸಹ ವ್ಯವಸ್ಥೆಯ ಲೋಪದಿಂದ ಇವತ್ತು ಮತ್ತೆ ಪರೀಕ್ಷೆ ಬರೆಯುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಯಾವುದೇ ಒತ್ತಡಕ್ಕೆ ಒಳಗಾಗದೆ
ಮತ್ತೊಮ್ಮೆ ತಾವು ಮತ್ತೆ ಏನು ತಮ್ಮ ತಯಾರಿ ಏನು ಮಾಡ್ಕೊಂಡಿದ್ದೀರಾ ಮತ್ತೊಂದು ಸತಿ ಅದಕ್ಕೆ ಒಂದು ಹೆಚ್ಚಿನ ಮತ್ತೊಂದು ಪ್ರಯತ್ನವನ್ನು ಮಾಡಬೇಕು, ಒತ್ತಡರಹಿತವಾಗಿ ಪರೀಕ್ಷೆ ಬರೀಬೇಕು. ಪರೀಕ್ಷೆಗಳು ಏನೀಗ ಮತ್ತೆ ಆಗ್ತದೆ ಅದು ಯಾವುದೇ ಈ ರೀತಿ ತೊಂದರೆಗೆ ಸಿಲುಕದೆ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥದ್ದು ನಾನು ಕೋರ್ಕೊಳ್ತಕ್ಕಂಥದ್ದು. ಸರ್ ಕೊನೆಯದಾಗಿ ಸರ್, ಈ ವಿಚಾರದಲ್ಲಿ CBI ತನಿಖೆ ಕೂಡ ವಹಿಸಿದ್ದಾರೆ. CBI ತನಿಖೆ ಬಗ್ಗೆ ಏನು ಹೇಳ್ತೀರಾ ಸರ್? ಈ ವಿಚಾರದಲ್ಲಿ CBI ಎಂಟ್ರಿ ಕೊಟ್ಟಿರೋದು ಹೇಗೆ ಅನಿಸುತ್ತೆ ನಿಮಗೆ? ನೋಡಿ, CBI ತನಿಖೆ ಮಾಡುವಂಥದ್ದು ಮತ್ತೊಂದು ಭಾಗ. ಏನೀಗಾಗಲೇ ಆಗಿದೆ, ತಪ್ಪು ಆಗೋಗಿದೆ. ಅದರ ಒಂದು ತನಿಖೆ ಮಾಡಿ ಮಕ್ಕಳಿಗೇನು ಇದರಿಂದ ಉಪಯೋಗ ಇಲ್ಲ. ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ಬರೆಯೋವಂಥವ್ರನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷೆ ಬರೀಲೇಬೇಕು. ಅವರಿಗೇನು ಇದರಿಂದ ಉಪಯೋಗ ಏನಿಲ್ಲ. ತನಿಖೆ ಮಾಡ್ತಾರೆ, ಯಾರು ತಪ್ಪಿತಸ್ಥರು ಅಂತ ಗುರುತಿಸುವಂಥದ್ದಾಗುತ್ತೆ. ಆದರೆ ಪದೇ ಪದೇ ಈ ರೀತಿ ಆಗ್ತಾ ಇದೆಯಲ್ಲ, ಅಂದರೆ ಇವತ್ತು ವ್ಯವಸ್ಥೆ ಮೇಲೆ ಯಾರಿಗೂ ಭಯ ಇಲ್ದಂಗೆ ಆಯಿತು. ಇವತ್ತು ಏನು ಕಾನೂನಿನ ಒಂದು ಗೌರವ ಕೊಡ್ತಕ್ಕಂಥವರು ಇದ್ದಿದ್ರೆ ಈ ರೀತಿ ಯಾಕೆ ಮಾಡ್ತಾರೆ? ಅದರಿಂದ ಕಠಿಣವಾದಂಥ ಕ್ರಮಗಳಾಗಬೇಕು, ಅದು ಒಂದು ಕಡೆ. ಆದರೆ ಮಕ್ಕಳಿಗೆ ಏನು ಹಾರ್ಡ್ಶಿಪ್ ಅಂತ ಏನು ಹೇಳ್ತೀವಿ ಅದು ತಪ್ಪಿದ್ದಲ್ಲ. ಅದರಿಂದ CBI ತನಿಖೆ ಮತ್ತೊಂದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವಂಥದ್ದು ಅಷ್ಟು ಏನು ಉಪಯೋಗ ತರ್ತದೆ ಅಂತಕ್ಕಂಥದ್ದಲ್ಲ. ಆದರೆ ಮುಂದೆ ಈ ರೀತಿ ಮರುಕಳಿಸ್ದಂಗೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಆದರೆ ನಾನು ಹೇಳೋವಂಥದ್ದು, ಇದೇ ವ್ಯವಸ್ಥೆ ಮುಂದುವರೆದ್ರೆ ಇದು ಖಂಡಿತ ಈ ರೀತಿ ಆಗ್ತಾ ಇರುತ್ತೆ. ಅದು ಯಾರು ಬಂದ್ರೂ ಇದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಇದು ರದ್ದು ಮಾಡಬೇಕು, ನೀಟ್ ಪರೀಕ್ಷೆಗಳನ್ನೇ ರದ್ದು ಮಾಡಬೇಕು. ಹಳೆ ವ್ಯವಸ್ಥೆಯನ್ನು ಏನು ರಾಜ್ಯಗಳಿಗೆ ಜವಾಬ್ದಾರಿ ಹೆಚ್ಚು ಕೊಡುವಂಥ ವ್ಯವಸ್ಥೆ ಆಗಿದಾಗ ಮಕ್ಕಳ ಆತಂಕವನ್ನು ಕಮ್ಮಿ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಇದಾಗಿತ್ತು ಸಚಿವರಾದಂಥ ಮಾತುಗಳು. ಯಾವ ರೀತಿಯಾಗಿ ಹಳೆಯದು ಪದ್ಧತಿ ಇತ್ತು ಅದೇ ಪದ್ಧತಿಯನ್ನ ಜಾರಿಗೆ ತರಬೇಕು, ಈ ನೀಟ್ ಅನ್ನೋ ವ್ಯವಸ್ಥೆಯನ್ನ ರದ್ದು ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.